ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಜನ ವಿರೋಧಿ ನೀತಿ ಹಾಗೂ 371 ನ್ಯೂನತೆಗಳು ಮತ್ತು ಜಿಲ್ಲಾಡಳಿತದ ವೈಫಲ್ಯ ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಎಣಕೂರು, ಸಂವಿಧಾನದ ಕಲಂ 371 ಜಾರಿಗೆ ಬಂದು 10 ವರ್ಷಗಳು ಗತಿಸಿದರೂ ಆಳುವ ಸರ್ಕಾರಗಳಿಗೆ ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿ ತೆಗೆದುಹಾಕಲು ಸಾಧ್ಯವಾಗುತ್ತಿಲ್ಲ. ಆಳುವ ಸರ್ಕಾರಗಳು 371 ಕಲಂ ಜಾರಿ ಮಾಡಿ ಕೈ ತೊಳೆದುಕೊಂಡಿವೆ ಮತ್ತು ಇವಾಗ ಗಾಢ ನಿದ್ರೆಯಲ್ಲಿ ಇರುವಂತೆ ಕಾಣಿಸುತ್ತಿವೆ ಎಂದು ಆರೋಪಿಸಿದರು. ನಮ್ಮ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗ, ಈ ಒಂದು ಭಾಗಕ್ಕೆ ಹಿಂದುಳಿದ ಪ್ರದೇಶ ಅಂತ ಹಣೆಪಟ್ಟಿ ಏನಿತ್ತು, ಆ ಹಣೆಪಟ್ಟಿಯನ್ನು ಅಳಿಸಿ ಕಲ್ಯಾಣ ಕರ್ನಾಟಕ ಪ್ರದೇಶವೆಂದು ನಾಮಕರಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಯಾರು? ಆಳುವ ಸರ್ಕಾರಗಳು. ಈ ವಿಚಾರವನ್ನು ಗಾಢ ನಿದ್ರೆಯಲ್ಲಿ ನಮ್ಮ ಸರ್ಕಾರಗಳು ಇವೆ. ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಭಾಗದ ಪ್ರತಿಯೊಂದು ಡೆವಲಪ್ಮೆಂಟ್ ಕುಂಠಿತವಾಗಿವೆ. ಇವತ್ತು ನಮ್ಮ ಜನರಿಗೆ ಉದ್ಯೋಗ ಇಲ್ಲ. ಕೈಗಾರಿಕಾ ನೀತಿ 10 ವರ್ಷ ಹಿಂದ್ಗಡೆನೆ ದೊಡ್ಡ ಮಟ್ಟದ ಕೈಗಾರಿಕೆ ನೀತಿ ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವರದಿಯನ್ನು ಮಾಡಿರ್ತಾರೆ, ಪ್ರಸ್ತಾವನೆಯನ್ನು ಮಾಡಿರ್ತಾರೆ. ಅದು ಬರೀ ಬಜೆಟ್ ನಲ್ಲಿ ಮಾತ್ರ ಇದೆ. ನಮ್ದು ಇವತ್ತಿಗೂ ಜನ ಹೈದರಾಬಾದ್, ಬಾಂಬೆ ಮತ್ತೆ ತೆಲಂಗಾಣ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಸಂಸದರಾಗಲಿ ಸಚಿವರಾಗಲಿ ದೊಡ್ಡ ಮಟ್ಟದ ಕೈಗಾರಿಕೆ ತಂದು ಕೆಲಸ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಈ ವಿಚಾರ ಕೂಡ ನಾವು ಇವತ್ತು ಮಂಡಿಸ್ತಾ ಇದ್ದೀವಿ. ಅದೇ ರೀತಿಯಿಂದ ನೀರಾವರಿ, ಕೃಷಿ, ಇಲ್ಲಿನ ಜನ ಸ್ವಾವಲಂಬನೆ ಬದುಕು ಬಾಳ್ಲಿಕ್ಕೆ ವಿಶೇಷ ತರಬೇತಿಗಳು ಕೊಟ್ಟು ಅವರ ಸ್ವಾವಲಂಬನೆ ಬದುಕು ರೂಪಿಸ್ಕೊಳ್ಳಿಕ್ಕೆ ಕೂಡ ಯಾವುದೇ ಕಾರ್ಯಕ್ರಮಗಳು ಕೂಡ ಮಾಡ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ನಿನ್ನೆ ನಾವು ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರು ಮಾತನಾಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 2018-19ನೇ ಸಾಲಿನ G+3 ಯೋಜನೆಯಡಿಯಲ್ಲಿ ಬೀದರ್ ಹಾಗೂ ಬಸವಕಲ್ಯಾಣ ತಾಲೂಕಿನ ಬಡ ಜನರಿಗೆ ಬಂದಂಥ ವಸತಿ ಯೋಜನೆಗಳು ಪುನಃ ಅನುಷ್ಠಾನಕ್ಕೆ ತಂದು ಅರ್ಹ ಫಲಾನುಭವಿಗಳಿಗೆ ಸದರಿ ಯೋಜನೆಯಡಿಯಲ್ಲಿ ಅವಕಾಶ ಮಾಡಿಕೊಡಬೇಕು. KIADB ಹೌಸಿಂಗ್ ಪ್ರದೇಶದಲ್ಲಿ ಅಧಿಕಾರಿಗಳು ಅಕ್ರಮವಾಗಿ ನಿವೇಶನ ಮಳಿಗೆಗಳು ನೀಡುತ್ತಿರುವುದು ತನಿಖೆಗೆ ಒಳಪಡಿಸಬೇಕು ಮತ್ತು ಜಿಲ್ಲೆಯಾದ್ಯಂತ ನಡೆಯುತ್ತಿರುವ JJM ಕಾಮಗಾರಿ ಯೋಜನೆಯನ್ನು ಉನ್ನತ ಮಟ್ಟದಿಂದ ತನಿಖೆ ಕೈಗೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಯೋಜಕ ಶಿವರಾಜ್ ನಿಳ್ವಾಳ್ಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೇಮ್ಸ್ ಇಸ್ಲಾಂಪುರ್, ಜಿಲ್ಲಾ ಉಪಾಧ್ಯಕ್ಷ ಅಂಬದಾಸ್ ಬೇಲೂರೆ, ಸೀಮನ್ ಕಂಗೆಟ್ಟಿ, ಏಷಪ್ಪ ಸೆಂಬಳಿ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಹಾಗಾಗಿ ಇದನ್ನು ಬಂದ್ ಆಗ್ಬೇಕು. ಏನು ಹರ್ಷಗುಪ್ತವ್ರ ಏನು ಕನಸಿತ್ತು, ಆ ಬಡ ಜನರಿಗೆ ನೌಕರಿಯನ್ನು ಕೊಡ್ಬೇಕಂತಕ್ಕಂಥದ್ದು ಏನು ಕನಸಿತ್ತು ಅವ್ರದ್ದು, ಅಂತ ಕನಸನ್ನ ನನಸಾಗಬೇಕು. ಅದೇ ರೀತಿಯಾಗಿ G+3 ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಅವರಿಗೆ ಮನೆ ಇರಬಾರ್ದು, ಪ್ಲಾಟ್ ಇರಬಾರ್ದು, ಕಿರಾಯ ಆಗಿರ್ಬೇಕು. ಯಾರು ಕಿರಾಯಲ್ಲಿ ಇರ್ತಾರೆ ನಗರ ಪ್ರದೇಶದಲ್ಲಿ ಅಂತವರಿಗೆ G+3 ಅಂತೇಳಿ 2019ರಲ್ಲಿ 2019ರಲ್ಲಿ ನಗರ ಸಭೆಯಿಂದ ಅರ್ಜಿಯನ್ನು ಕರೀತಾರೆ. ಆ ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಬಡ ಜನರು ರೇಷನ್ ಕಾರ್ಡ್, ವೋಟಿಂಗ್ ಕಾರ್ಡ್, ಇನ್ಕಮ್ ಕಾಸ್ಟ್ ಫೋಟೋ ಹಚ್ಚಿ ಆ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅವರು ನಮ್ಮ ಮನೆ ಆಯ್ತು ಅಂತೇಳಿ ಕನಸನ್ನು ಕಟ್ಕೊಂಡು ಆ ಹೊಸ ಮನೆಯಲ್ಲಿ ಮಕ್ಕಳು ಮದುವೆ ಮಾಡಬೇಕು, ಕಾರ್ಯ